ಮಗಳನ್ನ ರಾಣಿ ಥರ ಬೆಳೆಸಿ ನರಕಕ್ಕೆ ಕಳಿಸ್ತಾರೆ ತಂದೆ. ಹುಡುಗ ಗುಣವಂತ, ತಾನೇ ಅಸ್ಟ್ರಾಲಜರ್ ಆದ್ದರಿಂದ ಎಲ್ಲ ಗಣ ನಾಡಿ ಮ್ಯಾಚ್ ಮಾಡಿ ಮದುವೆ ಮಾಡ್ತಾರೆ. ಎಂಗೇಜ್ಮೆಂಟ್ ಆಗಿ 6 ತಿಂಗಳವರೆಗೂ ಹುಡುಗ ಚಿನ್ನದ ಥರ ಇರ್ತಾನೆ. ಮದುವೆ ಆದಮೇಲೆ 8 ದಿನದಲ್ಲೇ ಬದಲಾಗ್ಬಿಡ್ತಾನೆ. ಹೊಡೆಯೋದು, ಬಡಿಯೋದು, ಮನೆ ಕೆಲಸದವಳ ಥರ ನೋಡೋದು. ಅವಳು ಮದುವೆ ಆಗಿ ಬಂದಿರೋ ಥರನೇ ಅನಿಸಿರಲ್ಲ. ಅವನಿಗೆ 3 ತಂಗಿರು ಇರ್ತಾರೆ. ಮದುವೆ ಕೂಡ ಆದರೂ ತವರಲ್ಲೇ ಇರ್ತಾರೆ. ತಂದೆಗೆ ಇದೆಲ್ಲ ಗೊತ್ತಾಗುತ್ತೆ. ತಂದೆ ಪಾಸ್ಟ್ ಲೈಫ್ನ ನೋಡ್ತಾರೆ ಆ ಹುಡುಗಿದು. ಆಗ ಗೊತ್ತಾಗುತ್ತೆ ಆ ಹುಡುಗಿ ಚಿಕ್ಕ ವಯಸ್ಸಲ್ಲಿದ್ದಾಗ ತಂದೆ ತಾಯಿ ತೀರು ಹೋಗಿರ್ತಾರೆ. ಹಾಗಾಗಿ ಅವ್ರ ಮಾವನ ಮನೆಯವರು ಅವಳನ್ನ ಸಾಕಿ ಬೆಳೆಸಿರ್ತಾರೆ. ಅದೇ ಥರ ಹೊಡೆದು ಬಡ್ದು ಅವಳನ್ನ ಕೆಲಸದವಳ ಥರ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಮಗನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಅವಳಿಗೆ ತುಂಬ ನೊಂದು ಬೆಂದು ಸಾಕಾಗಿ ಅದೇ ಮನೆಯವ್ರನ್ನ ಅವಳು ವಿಷ ಹಾಕಿ ಕೊಂದಿರ್ತಾಳೆ. ಇವತ್ತು ಅದೇ ಮನೆಗೆ ಅವಳು ತಿರ್ಗಾ ಬಂದಿದ್ದಾಳೆ. ಅದೇ 3 ತಂಗಿರು, ಅದೇ ಗಂಡ, ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ತಾನು ತಪ್ಪು ಮಾಡಿದ್ಲು, ಸರಿ ಮಾಡಿದ್ಲು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವಳು ಮಾಡಿದ ತಪ್ಪೇ ಈಗ ಅವಳು ಕರ್ಮವಾಗಿ ಕಾಡ್ತಿದ್ದೆ. ನಾನು ಹೇಳೋದಿಷ್ಟೇ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಯೋಚನೆ ಮಾಡಿ. ಅದು ಜೀವನದಲ್ಲಿ ತುಂಬ ಮುಖ್ಯ.